ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ನೀವು ನೋಡಾಕೊಂತೀರಿ ಟೆಕ್ ಲೈಫ್ 100 ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಹೊಸ ಮೊಬೈಲ್ ಪರ್ಚೇಸ್ ಮಾಡಿದ್ದೀನಿ. ಆ ಒಂದು ಮೊಬೈಲ್ ನೇಮ್ ಬಂದುಬಿಟ್ಟು ರೆಡ್ಮಿ 9 ಆ್ಯಕ್ಟಿವ್ ಅಂತ. ಸೊ ಇದನ್ನೊಂದು ಅಮೆಝಾನಲ್ಲಿ ಒಂದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಒಂದು ಆಫರ್ ಟೈಮಲ್ಲಿ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಒಂದು ಮೊಬೈಲ್ ಅನ್ಬಾಕ್ಸಿಂಗ್ ಮಾಡೋಣ, ಒಂದು ರೀತಿ ಏನೆಲ್ಲ ಇದೆ ಅಂತ ನೋಡ್ಕೊತಾ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಟೈಮ್ ನೋಡೋಕೊಂತೀರ ಅಂತ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತೆ, ನಾವು ಮಾಡುವಂಥ ಎಲ್ಲ ವೀಡಿಯೋಗಳನ್ನ ನಿಮ್ಮ ನೋಟಿಫಿಕೇಷನ್ಗೆ ಬರ್ತಾ ಹೋಗ್ತಾವೆ. ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಅದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ. ಬನ್ನಿ ಒಂದು ನಿಮಗೆ ಪರ್ಚೇಸ್ ಮಾಡಿದಾಗ ಡೆಲಿವರಿ ಅಂದರೆ ಇದು ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಚೆಕ್ ಮಾಡಲಿಕ್ಕೆ ಯಾವ ರೀತಿ ಅಂತ ಫಸ್ಟ್ ಬಂದು ಕೂಡ ಆರ್ಡರ್ ಮಾಡಿದ ಕೂಡ ಚೆಕ್ ಮಾಡಿದ್ದೀನಿ. ಸೊ ಇವಾಗ ನಿಮಗೋಸ್ಕರ ಒಂದು ಮತ್ತು ಪ್ಯಾಕ್ ಮಾಡಿ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ಒಂದು ಮ್ಯಾಗ್ ಒಂದು ಕವರ್ ಕೊಟ್ಟಿರ್ತಾರೆ. ಕವರ್ ಅದೊಂದು ಅಮೆಝಾನ್ ಒಂದು ಆಲ್ರೆಡಿ ಮೇಲೆ ಕವರ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಒಂದು ಕಾರ್ಟೂನ್ ಬಾಕ್ಸ್ ಪ್ಲಾಸ್ಟಿಕ್ ಒಂದು ರಟ್ಟಿನ ಬಾಕ್ಸ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಒಳಗೆ ಇದೊಂದು ಬಾಕ್ಸ್ ಇರುತ್ತೆ. ಸೊ ಈ ರೀತಿ ಪ್ಯಾಕಿಂಗ್ ಮಾಡಿರ್ತಾರೆ. ಸೊ ಇದು ಮೊಬೈಲ್ ಬಂದುಬಿಟ್ಟು ಈ ರೀತಿ ಇದೆ. ಸೊ ಬ್ರ್ಯಾಂಡ್ ನೇಮ್ ಅಂತಂದರೆ EMI. ಸೊ ರೆಡ್ಮಿ ಕಂಪ್ನಿದು. ಸೊ ಮೇಡ್ ಇನ್ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಫ್ರೆಂಡ್ಸ್. ಈ ಒಂದು ಮೊಬೈಲ್ ನಿಮಗೆ ಈ ಒಂದು ಕಂಪ್ನಿದು. ಸೊ ನನ್ನ ಬ್ರ್ಯಾಂಡ್ನ ಒಂದು ನಮ್ಮ ನೇಮ್ ಬಂದುಬಿಟ್ಟು ನಿಮಗೆ ರೆಡ್ಮಿ 9 ಆ್ಯಕ್ಟಿವ್ ಒಂದು ಮಾಡೆಲ್ ನೇಮು. ಇಲ್ಲಿದು ವೇರಿಯಂಟ್ ಬಂದುಬಿಟ್ಟು 4GB ಮತ್ತು 64GB ವೇರಿಯಂಟು. ಇದರ ಬ್ಯಾಟ್ರಿ ಕೆಪಾಸಿಟಿ ನಿಮಗೆ ನೋಡಿದ್ರೆ ಒಂದು 5000 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಸಿಗುತ್ತೆ ನಿಮಗೆ ಈ ಒಂದು ಮೊಬೈಲಲ್ಲಿ. ಮತ್ತು ಇನ್ನೆಲ್ಲ ಫ್ಯೂಚರ್ಗಳನ್ನು ನೋಡಿದ್ರೆ ನಿಮಗೆ ಇದ್ರ ಕಲರ್ ಬಂದುಬಿಟ್ಟು ನಿಮಗೆ ಕೊರಲ್ ಗ್ರೀನ್ ಅಂತ ಕಲರ್. 4GB 64GB ವೇರಿಯಂಟು. ಮತ್ತೆಲ್ಲ ಏನೆಲ್ಲ ಅಂತಂದರೆ ನಿಮಗೆ ಒಂದು ಮೀಡಿಯಾಟೆಕ್ನವ್ರದ್ದೊಂದು ಮೀಡಿಯಾಟೆಕ್ ಹೀಲಿಯೋ G35 ವಿತ್ ಹೈಪರ್ ಇಂಜಿನ್ 1.0 ಅಂದರೆ ಈ ಒಂದು ಸಾಫ್ಟ್ವೇರ್ ಇದೆ ಈ ಒಂದು ಮೊಬೈಲಲ್ಲಿ. ಸೊ ಒಂದು ಬೆಸ್ಟ್ ಒಂದು ಗೇಮಿಂಗ್ ಪರ್ಫಾರ್ಮೆನ್ಸ್ ಅಂದರೆ ನೀವು ಒಂದು ದೊಡ್ಡ ಗೇಮ್ಗೆಲ್ಲ ನೀವು ಈ ಒಂದು ಮೊಬೈಲ್ ಆಡ್ಬೋದು. ಯಾವುದೇ ರೀತಿ ಸ್ಲ್ಯಾಗ್ ಆಗೋಲ್ಲ, ಇನ್ನೊಂದು ಸ್ಟಕ್ ಅಂತೂ ಆಗಲ್ಲ. ಮತ್ತು ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ 5000 mAh ಬ್ಯಾಟ್ರಿ ಸಿಗುತ್ತೆ. ಮತ್ತು ಅದೇ ರೀತಿ ಒಂದು 10 ಬ್ಯಾಟ್ರಿನ ಒಂದು ಅಡ್ಯಾಪ್ಟರ್ ಸಿಗುತ್ತೆ, ಚಾರ್ಜರ್ ಇದೆ ಈ ಒಂದು ಮೊಬೈಲಲ್ಲಿ. ಮತ್ತು ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ 13 ಮೆಗಾಪಿಕ್ಸೆಲ್ ಮತ್ತು 2 ಮೆಗಾಪಿಕ್ಸೆಲ್ ರಿಯರ್ ಕ್ಯಾಮ್ರಾ ಸಿಗ್ತಾವೆ ನಿಮಗೆ. 13 ಮೆಗಾಪಿಕ್ಸೆಲ್ ಮತ್ತು 2 ಮೆಗಾಪಿಕ್ಸೆಲ್ ರಿಯರ್ ಕ್ಯಾಮ್ರಾ ಸಿಗ್ತಾವೆ. ಮತ್ತು ಇದರ ಸ್ಕ್ರೀನ್ ಸೈಜ್ ಬಂದುಬಿಟ್ಟು 6.53 ಇಂಚಿನ ಒಂದು ಅಂದರೆ ಡ್ರಾಪ್ ನಾಚ್ ಅಂದರೆ ಡ್ರಾಪ್ ನಾಚ್ ಅಂತಂದು ಈ ರೀತಿ ನಿಮಗೆ ಡಾಟ್ ನಾಚ್ ಡಿಸ್ಪ್ಲೇ ಸಿಗುತ್ತೆ. ಮತ್ತು ಎಕ್ಸ್ಟ್ರಾ ಫ್ಯೂಚರ್ ನೋಡಿದ್ರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಮತ್ತು 2.3 GHz ಒಂದು ಆಕ್ಟೋ ಕೋರ್ ಪ್ರೊಸೆಸ್ ಇರುತ್ತೆ. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು 5 ಮೆಗಾಪಿಕ್ಸೆಲಿನ ಫ್ರಂಟ್ ಕ್ಯಾಮ್ರಾ. ಮತ್ತು ಇದಕ್ಕೆ SD ಕಾರ್ಡ್ ಹಾಕೋಬೋದು. ಮತ್ತು ಎರಡು ಸಿಮ್ಮು ಮತ್ತು ಒಂದು SD ಕಾರ್ಡ್ ಹಾಕೋಬೋದು. ಮತ್ತು ಸ್ಪ್ಲಾಶ್ ಪ್ರೂಫ್ ಇದೆ. ಮತ್ತು 3D ಕರ್ವ್ ಡಿಸೈನಿಂಗ್. ಮತ್ತೊಂದು 2 ಕೂಡ 4G ಸಪೋರ್ಟ್. ಇದೊಂದು 4G ಮೊಬೈಲ್, 5G ಅಲ್ಲ, ಈ ಒಂದು 4G ಮೊಬೈಲ್. ಇದನ್ನು ಓಪನ್ ಮಾಡ್ಕೋಣ. ಈ ರೀತಿ ಓಪನ್ ಮಾಡ್ಕೋಣ. ಸೊ ಈ ರೀತಿ ಓಪನ್ ಮಾಡೋಣ. ಸೊ ನಾನು ಬಾಕ್ಸ್ ಈ ರೀತಿ ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದ್ರೆ ಈ ರೀತಿ ಹಿಂಗೆ ಮೊದಲಿಗೆ ನಿಮಗೊಂದು ಮೊಬೈಲ್ ಸಿಗುತ್ತೆ. ಸೊ ಈ ಮೊಬೈಲ್ ಸಿಗುತ್ತೆ. ಇದನ್ನು ಪ್ಲಾಸ್ಟಿಕ್ ಕವರ್ ಓಪನ್ ಮಾಡೋಲ್ಲ, ಯಾವುದೇ ರೀತಿಯ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಕವರ್ ಕೊಟ್ಟಿಲ್ಲ. ಸೊ ಈ ರೀತಿಯಾಗಿರುತ್ತೆ ಮೊಬೈಲ್ ಕವರು. ಸೊ ಫಸ್ಟ್ ಲುಕ್ಕಲ್ಲಿ ನೋಡಿದ್ರೆ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಬೆಸ್ಟ್ ಒಂದು ಕ್ವಾಲಿಟಿ ಅಂದರೆ ಡಿಸೈನ್ ಅಂತ ಹೇಳ್ತೀನಿ ಈ ಒಂದು ಮೊಬೈಲ್. ಮತ್ತೇನಿದೆ ಅಂತ ಚೆಕ್ ಮಾಡ್ಕೊಂಡು. ಮತ್ತು ಒಂದು ಬಾಕ್ಸ್ ಒಂದು ಬಾಕ್ಸ್ ಇದೆ. ಸೊ ಇದರಲ್ಲಿ ಒಂದು ಸಿಮ್ ಎಜೆಕ್ಟರ್ ಪಿನ್ ಇದೆ. ಮತ್ತೊಂದು ಯೂಸರ್ ಗೈಡ್ ಅಂತ ಯೂಸರ್ ಗೈಡ್ ಇದೆ. ಯೂಸರ್ ಗೈಡ್ ಒಂದು ವಾರಂಟಿ ಕಾರ್ಡ್ ಯೂಸರ್ ಗೈಡ್ ಸಿಗುತ್ತೆ ನಿಮಗೆ. ಮತ್ತೊಂದು 10 ವ್ಯಾಟಿನ ಒಂದು ಚಾರ್ಜರ್ ಸಿಗುತ್ತೆ ಈ ಒಂದು ಮೊಬೈಲಲ್ಲಿ. ಮತ್ತು ಒಂದು ಟೈಪ್ ಸಿ ಅಲ್ಲ, ಒಂದು ಮೈಕ್ರೋ USB ಟೈಪ್ ಎ ಅಂತ. ಸೊ ನಿಮಗೆ ಟೈಪ್ ಎ ಇಂದ ಒಂದು ಮೈಕ್ರೋ USB ಚಾರ್ಜಿಂಗ್ ಕೊಡ್ತಾರೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಇದೊಂದು ಓಕೆ ಹೇಳ್ತೀನಿ. ಟೈಪ್ ಸಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಮತ್ತು ಸೊ ಈ ಒಂದು ಪ್ರೈಸರಿಂದ ಇಷ್ಟೇ ಕೊಡ್ತಾ ಹೋಗ್ತಾರೆ ಈ ಒಂದು ಮೊಬೈಲ್ ಕಂಪ್ನಿಯವರು. ಸೊ ಮೊಬೈಲ್ ಬಗ್ಗೆ ನೋಡಿದ್ರೆ ಕ್ವಾಲಿಟಿ ನೋಡಿದ್ರೆ ಚೆನ್ನಾಗಿದೆ ಫ್ರೆಂಡ್ಸ್, ನೋಡಲಿಕ್ಕಂತೂ ಚೆನ್ನಾಗಿದೆ. ಮತ್ತು ಇಲ್ಲಿ ನಿಮಗೆ ಮೇಲ್ಗಡೆ ನಿಮಗೆ 3.5mm ಜಾಕನ್ನು ಕೊಡ್ತಾರೆ ಹೆಡ್ಫೋನ್ ಹಾಕಲಿಕ್ಕೆ. ಮತ್ತು ಕೆಳಗಡೆ ಬಂದುಬಿಟ್ಟು ಮೈಕ್ರೋಫೋನು ಮತ್ತು ಮೈಕ್ರೋ ಒಂದು USB. ಸೊ ಒಂದು ಸ್ಪೀಕರ್. ಮತ್ತು ಸೈಡಲ್ಲಿ ಬಂದರೆ ಒಂದು ಪವರ್ ಆನ್ ಆಫ್ ಬಟನ್, ವ್ಯಾಲ್ಯೂಮ್ ಒಂದು ಬಟನ್ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ. ಸೊ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ನೀವು ಸಿಮ್ಮನ್ನು ಹಾಕೋಬೋದು ನೀವು. ಸೊ ಸಿಮ್ಮು, ಡೆಡಿಕೇಟೆಡ್ SD ಕಾರ್ಡ್ ಇವೆಲ್ಲ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಬ್ಯಾಕ್ ಸೈಡ್ ಬಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಫ್ರೆಂಡ್ಸು. ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್. ಮತ್ತು ನಿಮಗೆ 2 ಡ್ಯೂಯಲ್ ಕ್ಯಾಮ್ರಾ ಸಿಗ್ತಾವೆ. ಸೊ ಒಂದು LED ಫ್ಲ್ಯಾಶು
ಮತ್ತೊಂದು 13 ಮೆಗಾ ಪಿಕ್ಸೆಲಿನ ಒಂದು ಮೇನ್ ಕ್ಯಾಮ್ರಾ ಮತ್ತು 2 ಮೆಗಾ ಪಿಕ್ಸೆಲಿನ ಮ್ಯಾಕ್ರೋ ಕ್ಯಾಮ್ರಾ ಇಷ್ಟು ಸಿಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಅನ್ಬಾಕ್ಸಿಂಗ್. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.